ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಪ್ಪು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬಸ್ಲಿಂಗ ಸರ್. ಆದ್ಮೇಲೆ ನಿಮಗಾಗಿ ಈಗಾಗಲೇ ಗೊತ್ತಿರೋ ಹಾಗೆ 2019 RPF ಪ್ರಶ್ನೆ ಪತ್ರಿಕೆಯ ಪ್ರತಿಯೊಂದು ಪ್ರಶ್ನೆಗಳ ವಿಶ್ಲೇಷಣೆ ಸರಣಿಯನ್ನು ಆರಂಭ ಮಾಡಲಾಗಿದ್ದು, ಸೊ ಈಗಾಗಲೇ ಒಂದು ಸರಣಿಗೆ ಸಂಬಂಧಪಟ್ಟ ಹಾಗೆ 4 ತರಗತಿಗಳನ್ನು ಮಾಡಲಾಗಿದೆ. ಸೊ ಅದರ ಮುಂದುವರೆದ ಭಾಗ 5ನೇ ತರಗತಿ. ಸೊ ಈ ಒಂದು ತರಗತಿಯಲ್ಲಿ ಸಹ ನಾನು ಒಂದು ಪ್ರಶ್ನೆಯನ್ನು ಒತ್ತು ತಂದು, ಅಂದರೆ RPF 2019 ಫೆಬ್ರವರಿ 12ನೇ ತಾರೀಕು ನಡೆದಿರತಕ್ಕಂಥ ಆ ಒಂದು ಪ್ರಶ್ನೆ ಪತ್ರಿಕೆ ಮತ್ತೊಂದು ಪ್ರಶ್ನೆಯನ್ನು ಒತ್ತು ತಂದು ನಿಮ್ಮೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದು. ಸೊ ಬನ್ನಿ, ಆ ಪ್ರಶ್ನೆ ಏನಿದೆ, ಅದ್ರ ಬಗ್ಗೆ ಇರ್ತಕ್ಕಂಥ ಅಪ್ಡೇಟ್ ನ್ಯೂಸ್ ಏನಿದೆ ಅಂತಕ್ಕಂಥ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಪ್ರಶ್ನೆ 1928ರಲ್ಲಿ ಬಾಡೋಲಿ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಯಾರು? 1928ರಲ್ಲಿ ಬಾಡೋಲಿ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಯಾರು ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಇರತಕ್ಕಂಥ ಆಯ್ಕೆಗಳು: ಆಯ್ಕೆ ಎ ವಿನೋಬಾ ಭಾವೆ, ಆಯ್ಕೆ ಬಿ ಚಿತ್ತರಂಜನ್ ದಾಸ್, ಆಯ್ಕೆ ಸಿ ಅಬುಲ್ ಕಲಾಂ ಆಜಾದ್, ಆಯ್ಕೆ ಡಿ ವಲ್ಲಭಭಾಯಿ ಪಟೇಲ್ ಅಂತಕ್ಕಂಥದ್ದು. ವಲ್ಲಭಭಾಯಿ ಪಟೇಲ್. ನೋಡಿ, ಈಗಾಗಲೇ ನಿಮಗೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಿದೆ, ಹೌದಾ? 1928ರ ಬಾಡೋಲಿ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತ ಬಂದಾಗ ಸರ್ ವಲ್ಲಭಭಾಯಿ ಪಟೇಲ್ ರೀ. ಯಾರ್ರೀ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು. ನೋಡಿ, ಇತಿಹಾಸಕಾರರ ಪ್ರಕಾರ ಭಾರತಕ್ಕೆ ಸ್ವತಂತ್ರ ಹೋರಾಟಗಾರರಲ್ಲಿ ಭಾರತಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪರಿಚಯವಾಗಿದ್ದೇ ಈ ಒಂದು ಬಾಡೋಲಿ ಸತ್ಯಾಗ್ರಹದ ಮುಖಾಂತರ. ಯಾವ ಸತ್ಯಾಗ್ರಹದ ಮುಖಾಂತರ? ಬಾಡೋಲಿ ಸತ್ಯಾಗ್ರಹದ ಮುಖಾಂತರ. ಈ ಬಾಡೋಲಿ ಎನ್ನುವಂಥ ಒಂದು ಪ್ರದೇಶ ಎಲ್ಲಿ ಕಂಡು ಬರ್ತಂತ ಬಂದಾಗ ಗುಜರಾತ್ ರಾಜ್ಯದಲ್ಲಿ. ಯಾವ ರಾಜ್ಯ? ಗುಜರಾತ್ ರಾಜ್ಯ. ಗುಜರಾತ್. ಈ ಗುಜರಾತಿನ ಹಳೆ ಹೆಸರಂತ ಬಂದಾಗ ಸೌರಾಷ್ಟ್ರ. ಸೊ ಪ್ರಸ್ತುತ ಗುಜರಾತ್ನ ರಾಜಧಾನಿ ಗಾಂಧಿನಗರ. ನಿಮಗೆ ಗೊತ್ತಿದೆ, ಗಾಂಧಿನಗರ. ಹೌದಾ? ಬನ್ನಿ ನೋಡೋಣ ಇದ್ರ ಬಗ್ಗೆ. ನೋಡಿ, ಆಧುನಿಕ ಗುಜರಾತ್ನ ಬಾಡೋಲಿ ತಾಲೂಕು 1925ರಲ್ಲಿ ಪ್ರವಾಹ ಮತ್ತು ಕ್ಷಾಮದಿಂದ ಹಾನಿಗೊಳಗಾಗಿತ್ತು. ಹೌದಾಗಿತ್ತು. 1925ನೇ ಇಸ್ವಿಯಲ್ಲಿ ಬಾಡೋಲಿ ಸತ್ಯಾಗ್ರಹ ಆಗಿದ್ದು 1928ರಲ್ಲಿ. ನೋಡಿ, 1925ರಲ್ಲಿ ಪ್ರವಾಹ ಮತ್ತು ಕ್ಷಾಮದಿಂದ ಹಾನಿಗೊಳಗಾಗಿರ್ತಕ್ಕಂಥ ಈ ರೈತರಿಗೆ ಬಾಂಬೆಯ ಪ್ರೆಸಿಡೆನ್ಸಿ ಸರ್ಕಾರ ಏನು ಮಾಡ್ತದ್ರಿ? 22% ತೆರಿಗೆ ದರವನ್ನು ಹೆಚ್ಚಳ ಮಾಡ್ತು. ಎಷ್ಟು ಪರ್ಸೆಂಟ್? 22%. ಮೊದಲೇ ರೈತರಿಗೆ ಬೆಳೆಯನ್ನು ಬೆಳಲಿಕ್ಕೆ ಸರಿಯಾದ ಭೂಮಿ ಇಲ್ಲ. ಪ್ರವಾಹ ಕ್ಷಾಮದಿಂದಾಗಿ ಈಗಾಗಲೇ ಸುಮಾರು ಲಾಸ್ ಆಗಿದೆ. ಇಂಥ ಲಾಸನ್ನು ಕಂಡಿದ್ರು ಸಹ ರೈತರು ಲಾಸಲ್ಲಿ ಇದ್ದಾರೆ ಎನ್ನುವಂಥ ಒಂದು ಪರಿಸ್ಥಿತಿಯನ್ನು ಕಂಡರೂ ಸಹ ಬಾಂಬೆ ಪ್ರೆಸಿಡೆನ್ಸಿ ಸರ್ಕಾರ ಏನು ಮಾಡಿತು? 22% ತೆರಿಗೆ ದರವನ್ನು ಹೆಚ್ಚಳ ಮಾಡಿತು. ಸೊ ಈ ತೆರಿಗೆ ದರದ ಹೆಚ್ಚಳದಿಂದಾಗಿ 1925ರಲ್ಲಿ ಸ್ಥಳೀಯ ಕಾಂಗ್ರೆಸ್ ಸರ್ಕಾರ ಇದನ್ನೆಲ್ಲ ಮೌಲ್ಯಮಾಪನ ಮಾಡಿ ಸೊ ನಮ್ಮ ರೈತರಿಂದ ಇಷ್ಟು ಪರ್ಸೆಂಟು, ಸುಮಾರು 22% ತೆರಿಗೆ ದರವನ್ನು ನೀಡಲು ಆಗುವುದಿಲ್ಲ ಎಂದು ವರದಿ ಪ್ರಕಟಿಸಿತು. ಆದರೆ ಸರ್ಕಾರ ಯಾವುದೇ ರೀತಿಯಾದ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಇದನ್ನು ಕಂಡಿರ್ತಕ್ಕಂಥ 1928 ಜನವರಿ ತಿಂಗಳಿನಲ್ಲಿ ಬಾಡೋಲಿಯಲ್ಲಿನ ರೈತರು ವಲ್ಲಭಭಾಯಿ ಪಟೇಲ್ ರವರನ್ನು ಪ್ರತಿಭಟನಾ ಚಳವಳಿಯನ್ನು ಪ್ರಾರಂಭಿಸಲು ಆಹ್ವಾನಿಸಿದರು. ಯಾರನ್ನ ಕರೆದರು? ಹುಲಿ ಬಂತಿಲ್ಲಿ. ಭಾರತದ ಹುಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಜನವರಿ ತಿಂಗಳಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರಂದು ಈ ಒಂದು ಚಳುವಳಿಗೆ ಬಂದು ಸೊ ಅದರಲ್ಲಿ ಎಲ್ಲರೂ ತೆರಿಗೆ ಪಾವತಿಸಿದರಲು ನಿರ್ಧರಿಸಿದರು. ನೋಡಿ, ಈ ಒಂದು ಚಳುವಳಿ ಯಾವ ಥರ ನಡೆದಿರ್ತಂತ ಬಂದಾಗ ಇದೊಂದು ಹಿಂಸಾತ್ಮಕ ಚಳುವಳಿಯಾಗಿದ್ದು ಪ್ರತಿಯೊಬ್ಬ ರೈತರು ನಾವು ತೆರಿಗೆ ಕಟ್ಟುವುದಿಲ್ಲ ಅಂತೇಳಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡ್ತಾ ಹೋಗ್ತಿದ್ರು. ಅಷ್ಟಲ್ಲದೆ ಈ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ನೇತೃತ್ವದಲ್ಲಿರ್ತಕ್ಕಂಥ ಈ ಒಂದು ಚಳುವಳಿಯ ಎಲ್ಲ ಜನರು ಪ್ರತಿ ಮನೆಗೆ ಹೋಗಿ ಪ್ರಚಾರ ಮಾಡಿ ತೆರಿಗೆ ಕಟ್ಟಬೇಡಿ ಅಂತಕ್ಕಂಥದ್ದನ್ನು ಪ್ರಚಾರ ಮಾಡಿ ಪ್ರತಿಯೊಬ್ಬ ಪ್ರಜೆಗೆ ತಿಳಿಸ್ತಾ ಇದ್ರು. ಬಾಡೋಲಿ ನಗರದ ಸುತ್ತಮುತ್ತಲಿನ ಜನರಿಗೆ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ನಾವು ತೆರಿಗೆ ಕಟ್ಟುವುದು ಬೇಡ ಎಂಥ ಒಂದು ಪರಿಕಲ್ಪನೆ ಮೇರೆಗೆ ಪ್ರತಿ ಮನೆಗೆ ಹೋಗಿ ಪ್ರಚಾರ ಮಾಡ್ತಿದ್ರು. ಯಾರು? ಈ
ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದ ಜನರು. ನೆಕ್ಸ್ಟ್ ಈ ಒಂದು ಏನು ಬ್ರಿಟಿಷರು 22% ತೆರಿಗೆ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಇದನ್ನು ಯಾವುದೇ ರೀತಿಯಲ್ಲಿ ಕಡಿಮೆ ಮಾಡ್ತಾ ಇಲ್ಲ ಎನ್ನುವಂಥ ಒಂದು ಮಾತನ್ನು ಕೇಳಿ ಕೆ ಎಂ ಮುನ್ಸಿ ಮತ್ತು ಲಾಲ್ಜಿ ನಾರಂಜಿ ಎನ್ನುವಂತಹ ರಾಜಕೀಯ ವ್ಯಕ್ತಿಗಳು ತಮ್ಮ ಬಾಂಬೆಯ ವಿಧಾನ ಪರಿಷತ್ತಿಗೆ ರಾಜೀನಾಮೆಯನ್ನು ನೀಡಿದರು. ಬಾಂಬೆಯ ವಿಧಾನ ಪರಿಷತ್ತಿಗೆ ರಾಜೀನಾಮೆ ನೀಡಿದ್ದಾರೆ. ವಿಧಾನ ಪರಿಷತ್ತಿಗೆ ರಾಜೀನಾಮೆ ನೀಡಿದರು. ಯಾರ್ಯಾರು? ಕೆ ಎಂ ಮುನ್ಸಿ ಮತ್ತು ಲಾಲ್ಜಿ ನಾರಂಜಿ. ನೋಡ್ರಿ, ವಿಧಾನ ಪರಿಷತ್ಗೆ ತಮ್ಮ ರಾಜಕೀಯ ಸ್ಥಾನಕ್ಕೆ ಕೆ ಎಂ ಮುನ್ಸಿ ಮತ್ತು ಲಾಲ್ಜಿ ನಾರಂಜಿ ಅವರು ರಾಜೀನಾಮೆ ನೀಡುವುದರ ಮುಖಾಂತರ ಈ ಒಂದು ಸತ್ಯಾಗ್ರಹಕ್ಕೆ ಬೆಂಬಲ ನೀಡಿದರು. ಅಷ್ಟಲ್ಲದೆ ಇದನ್ನು ಕಂಡಿರ್ತಕ್ಕಂತಹ ಈ ಎಲ್ಲ ಮಾಹಿತಿಯನ್ನು ತಿಳಿದಿರತಕ್ಕಂಥ ಮಹಾತ್ಮ ಗಾಂಧೀಜಿಯವರು ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಬಾಡೋಲಿ ಸತ್ಯಾಗ್ರಹದ ಕುರಿತು ದೇಶಾದ್ಯಂತ ಆ ಒಂದು ಬಾಡೋಲಿ ಸತ್ಯಾಗ್ರಹವನ್ನು ಪರಿಚಯ ಆಗಲಿ ಅಂತಕ್ಕಂಥ ಒಂದು ಪರಿಕಲ್ಪನೆ ಮೇರೆಗೆ ತಮ್ಮ ಯಂಗ್ ಇಂಡಿಯಾ ಎನ್ನುವಂಥ ಪತ್ರಿಕೆಯಲ್ಲಿ ಈ ಒಂದು ಸತ್ಯಾಗ್ರಹಕ್ಕೆ ಬೆಂಬಲಿಸಿದರು. ಯಾರು? ಮಹಾತ್ಮ ಗಾಂಧೀಜಿಯವರು. ನೋಡೋಣ ಇದರ ಪರಿಣಾಮಗಳು. ಸೊ ಈ ಒಂದು ಸತ್ಯಾಗ್ರಹವನ್ನು ಕಂಡಿರ್ತಕ್ಕಂಥ ಒಂದು ಸತ್ಯಾಗ್ರಹದ ಪ್ರತಿಭಟನೆಯ ಪರಿಣಾಮವನ್ನು ಕಂಡಿರ್ತಕ್ಕಂತಹ ಬ್ರಿಟಿಷ್ ಸರ್ಕಾರ ಮ್ಯಾಕ್ಸ್ವೆಲ್ ಮತ್ತು ಬ್ರೂಮ್ಫೀಲ್ಡ್ ಆಯೋಗವನ್ನು ರಚಿಸಿತು. ಯಾವ ಆಯೋಗ? ಮ್ಯಾಕ್ಸ್ವೆಲ್ ಮತ್ತು ಬ್ರೂಮ್ಫೀಲ್ಡ್ ಆಯೋಗ. ಈ ಆಯೋಗ ವರದಿ ನೀಡಿತು 6.3% ತೆರಿಗೆ ದರವನ್ನು ಇಳಿಸಲಾಗಿದೆ. ಈ ಒಂದು ಸಮಿತಿಯ ಆಯೋಗದ ಶಿಫಾರಸಿನ ಮೇರೆಗೆ 6.03% ಏನಾಯಿತು? ತೆರಿಗೆಯ ದರ ಇಳಿಸಲಾಯಿತು. ನೋಡಿ, 22ರಲ್ಲಿ ಮತ್ತೆ 6.03% ಇಳಿಕೆ ಮಾಡಿದ್ರು ವಿನಃ ಕಡಿಮೆನೂ ಮಾಡಿಲ್ಲ. ಏನು 6% ಕಡಿಮೆ ಮಾಡಿದ್ರೆ ಅಷ್ಟು ಇನ್ನೂ ಸುಮಾರು ಇಳಿತಿಲ್ಲ ಬಾಕಿ. ಅಷ್ಟಲ್ಲದೆ ಬ್ರಿಟಿಷರು ಮತ್ತು ಆ ಬಾಂಬೆ ಪ್ರೆಸಿಡೆನ್ಸಿ ಪ್ರಾಂತ್ಯ ವಶಪಡಿಸಿಕೊಂಡಿರ್ತಕ್ಕಂತಹ ಭೂಮಿಯನ್ನು ರೈತರಿಗೆ ಹಿಂದಿರಿಸಲಾಯಿತು. ಯಾರಿಗೆ? ರೈತರಿಗೆ. ಇದು ಬಾಡೋಲಿ ಸತ್ಯಾಗ್ರಹ. ಈ ಬಾಡೋಲಿ ಸತ್ಯಾಗ್ರಹದಲ್ಲಿ ಯಶಸ್ವಿಯಾಗಿ ಪ್ರತಿಭಟನೆ ಮಾಡಿ ವಿಜಯ ಸಾಧಿಸಿದ್ದರಿಂದ ಅಲ್ಲಿನ ರೈತರು ಮತ್ತು ಮಹಿಳಾ ಸಮುದಾಯದವರೆಲ್ಲರೂ ಸೇರಿಕೊಂಡು ಪಟೇಲ್ ರವರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದರು. ಯಾವ ಬಿರುದು? ಸರ್ದಾರ್ ಎಂಬ ಬಿರುದನ್ನು ನೀಡುತ್ತಾ ಹೋಗ್ತಾರೆ. ಸರ್ದಾರ್ ಎಂಬ ಬಿರುದನ್ನು ಯಾರು ನೀಡಿದ್ರು ಅಂತ ಬಂದಾಗ ಆತ್ಮೀಯ ಸ್ಪರ್ಧಾ ಮಿತ್ರರೇ, ರೈತರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಜನರು. ಯಾರಿಗೆ ನೀಡಿದರು? ವಲ್ಲಭಭಾಯ್ ಪಟೇಲ್ ರವರಿಗೆ. ನೋಡಿ, ಅಷ್ಟಲ್ಲದೆ ನಾವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಬಗ್ಗೆ ಚರ್ಚೆ ಮಾಡಿದ್ರೆ ಇನ್ನೂ ಹಲವಾರು ವಿಷಯ. ಸರನ್ನ ಭಾರತದ ಉಕ್ಕಿನ ಮನುಷ್ಯ ಯಾರು? ಸರ್ದಾರ್ ವಲ್ಲಭಭಾಯ್ ಪಟೇಲ್, ಭಾರತದ ಉಕ್ಕಿನ ಮನುಷ್ಯ. ಇವರ ಹುಟ್ಟುಹಬ್ಬವನ್ನು ಅಕ್ಟೋಬರ್ 31ರಂದು ಏಕತಾ ದಿನವಾಗಿ ಆಚರಣೆ. ಏಕತಾ ದಿವಸ್. ಯಾವ ದಿವಸ್? ಏಕತಾ ದಿವಸ್ ಎನ್ನುವಂಥದ್ದು. ಇವರ ಹುಟ್ಟುಹಬ್ಬವನ್ನು ಏಕತಾ ದಿವಸ್. ನೋಡಿ, ಅದಾದ ನಂತರ ಏಕತಾ ಪ್ರತಿಮೆ. ಯಾವ ಪ್ರತಿಮೆ? ಏಕತಾ ಪ್ರತಿಮೆ. ನೋಡಿ, ಈ ಏಕತಾ ಪ್ರತಿಮೆ ಅಂತಕ್ಕಂಥದ್ದು ಗುಜರಾತ್ ರಾಜ್ಯದ ವಡೋದರ ಜಿಲ್ಲೆಯಲ್ಲಿದೆ. ವಡೋದರ ಜಿಲ್ಲೆ. ಯಾವ ಜಿಲ್ಲೆ? ವಡೋದರ ಜಿಲ್ಲೆ. ನೋಡಿ, ಈ ಏಕತಾ ಪ್ರತಿಮೆ ಎನ್ನುವಂಥದ್ದು ಯಾವ ನದಿಯ ದಂಡೆಯ ಮೇಲಿದೆ ಅಂತ ಏನಾದರೂ ಪ್ರಶ್ನೆ ಬಂದಿದೆಯಾ? ಅದರಲ್ಲಿ ನರ್ಮದಾ ನದಿಯ ತಟದಲ್ಲಿದೆ ಅಥವಾ ನರ್ಮದಾ ನದಿಯ ದಂಡೆಯಲ್ಲಿದೆ? ನರ್ಮದಾ ನದಿಯ ದಂಡೆಯಲ್ಲಿದೆ. ಯಾವ ಪ್ರತಿಮೆ? ಏಕತಾ ಪ್ರತಿಮೆ. ಈ ಒಂದು ಏಕತಾ ಪ್ರತಿಮೆಯ ಶಿಲ್ಪಿ ಅಂತ ಬಂದಾಗ ರಾಮ್ ವಾಮ್ಜಿ ಸುತಾರ್ ಎನ್ನುವಂಥ ವ್ಯಕ್ತಿ. ರಾಮ್ ವಾಮ್ಜಿ ಸುತಾರ್. ಈ ಏಕತಾ ಪ್ರತಿಮೆ ಎನ್ನುವಂಥದ್ದು ಸುಮಾರು 182 ಮೀಟರ್ ಇದೆ. 182 ಮೀಟರ್ ಎತ್ತರದಲ್ಲಿದೆ. 182 ಮೀಟರ್ ಎತ್ತರದಲ್ಲಿದೆ. ಎಷ್ಟು ಮೀಟರ್ ಎತ್ತರ? 182 ಮೀಟರ್ ಎತ್ತರ. ಈ ಏಕತಾ ಪ್ರತಿಮೆಯನ್ನು 182 ಮೀಟರ್ ಯಾವೊಂದು ಕಾರಣದಿಂದಾಗಿ ಕೆತ್ತನೆ ಮಾಡಿದರು? 181 ಮೀಟರ್ ಮಾಡಬೇಕಿತ್ತು, 200 ಮಾಡಬೇಕಿತ್ತು, 1000 ಮಾಡಬೇಕಿತ್ತು, ಅಥವಾ 50 ಮೀಟರ್ ಮಾಡಬೇಕಿತ್ತು. ಯಾವೊಂದು ಕಾರಣದಿಂದ 182 ಮೀಟರ್ ಅಡಿ ಎತ್ತರ ಮಾಡಿದರು? ಸೊ ವಾಟ್ ಈಸ್ ದ ರೀಸನ್? ಗುಜರಾತ್ನ ವಿಧಾನಸಭೆಯ ಸ್ಥಾನಗಳ ಸಂಖ್ಯೆ 182. ಆದ್ದರಿಂದ ಇದನ್ನು 182 ಮೀಟರ್ ಎತ್ತರ ನಿರ್ಮಾಣ ಮಾಡಲಾಯಿತು ಎನ್ನುವಂಥದ್ದು. ಸೊ ಎಲ್ಲಿ ಕಂಡು ಬರ್ತಂತ ಬಂದಾಗ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವಡೋದರದಲ್ಲಿ ಕಂಡು ಬರ್ತಾ ಹೋಗ್ತದ.
ಹೌದಾ? ಅಷ್ಟಲ್ಲದೆ ಅಹಮದಾಬಾದ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಕ್ರಿಕೆಟ್ ಸ್ಟೇಡಿಯಂ ಕಂಡು ಬರ್ತಾ ಹೋಗ್ತದೆ. ಈ ಏಕತಾ ಪ್ರತಿಮೆ ನರ್ಮದಾ ನದಿ ದಂಡೆ ಮೇಲೆ ಕಂಡು ಬರ್ತಾ ಹೋಗ್ತದೆ ರೀ. ಇದರ ಶಿಲ್ಪಿ ರಾಮ್ ವಾಮ್ಜಿ ಸುತಾರ್. ಹೌದಾ? ಇದು ಈ ಒಂದು ಬಾಡೋಲಿ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಅದಾದ ನಂತರ ಇಲ್ಲಿ ನಮಗೆ ಆಪ್ಷನ್ ಎ ಯಲ್ಲಿ ಯಾರಿದ್ದಾರೆ? ವಿನೋಬಾ ಭಾವೆ ಎನ್ನುವಂಥ ವ್ಯಕ್ತಿ ಇದ್ದಾನೆ. ಹೌದಾ? ವಿನೋಬಾ ಭಾವೆ. ಯಾರು ವಿನೋಬಾ ಭಾವೆ? ವಿನೋಬಾ ಭಾವೆ ಅನ್ನುವಂಥ ವ್ಯಕ್ತಿಯ ವಿಶೇಷತೆ ಅಂತ ಬಂದಾಗ ಆತ್ಮೇಲೆ ವಿನೋಬಾ ಭಾವೆ ನೋಡಿ, ವಿನೋಬಾ ಭಾವೆರವರ ಪೂರ್ತಿ ಹೆಸರು ಅಂತ ಬಂದಾಗ ಇವರನ್ನು ಆಚಾರ್ಯ ವಿನೋಬಾ ಭಾವೆ ಎಂದು ಸಹ ಕರೀತಾರೆ. ಆಚಾರ್ಯ ವಿನೋಬಾ ಭಾವೆ. ಹೌದಾ? ಈ ವಿನೋಬಾ ಭಾವೆರವರು ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಅಂತ ಬಂದಾಗ 1951ರಲ್ಲಿ ಪೂಚಂಪಲ್ಲಿ ಎಂಬಲ್ಲಿ, ಸೊ ಆಗಿನ ಆಂಧ್ರ ಪ್ರದೇಶ ಬಟ್ ಪ್ರಸ್ತುತ ತೆಲಂಗಾಣ, ಆಗಿನ ಆಂಧ್ರ ಪ್ರದೇಶದ ಪೂಚಂಪಲ್ಲಿ ಎಂಬಲ್ಲಿ ಮೊದಲ ಬಾರಿಗೆ ಭೂದಾನ ಚಳವಳಿಯನ್ನು ಆರಂಭಿಸಿದರು. ಭೂದಾನ ಚಳವಳಿಯನ್ನು ಯಾರು ಆರಂಭಿಸಿದರು? ವಿನೋಬಾ ಭಾವೆರವರು ಆರಂಭಿಸ್ತಾರೆ. ಭೂದಾನ ಚಳವಳಿ. ಯಾವ ಚಳವಳಿ? ಭೂದಾನ ಚಳವಳಿಯನ್ನು ಯಾರು ಆರಂಭಿಸಿದರು ಅಂತ ಬಂದಾಗ ವಿನೋಬಾ ಭಾವೆರವರು ಆರಂಭಿಸಿದರು. ವಿನೋಬಾ ಭಾವೆರವರು ಮೊದಲ ಬಾರಿಗೆ ಭೂದಾನ ಚಳವಳಿಯನ್ನು ಆರಂಭಿಸಿದರು ಎನ್ನುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅದಾದ ನಂತರ ಇವರಿಗೆ 1958ರಲ್ಲಿ ಏಷ್ಯಾದ ನೊಬೆಲ್ ಎಂದು ಕರೆತಕ್ಕಂತಹ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ. ಯಾವ ಪ್ರಶಸ್ತಿ? ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ. ಯಾರಿಗೆ? ವಿನೋಬಾ ಭಾವೆರವರಿಗೆ. ಸೊ ಅದಾದ ನಂತರ ಆತ್ಮೀಯ ಸ್ಪರ್ಧಾ ಮಿತ್ರರೇ, 1983ರಲ್ಲಿ ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ. ಯಾರಿಗೆ? ವಿನೋಬಾ ಭಾವೆರವರಿಗೆ. ನೋಡಿ, ಇವರ ಮರಣ ಹೊಂದಿರತಕ್ಕಂಥದ್ದು 1982ರಲ್ಲಿ ಮರಣ ಹೊಂದುತ್ತಾರೆ, ವಿಧಿವಶರಾಗ್ತಾರೆ. ಸೊ ಇವರು ವಿಧಿವಶರಾದ ಮರು ವರ್ಷವೇ ಇವರಿಗೆ 1983ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ. 1958ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ. ಸೊ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ವ್ಯಕ್ತಿಯೂ ಹೌದು, ಭಾರತದ ಮೊದಲ ವ್ಯಕ್ತಿಯೂ ಹೌದು. ಯಾರು? ವಿನೋಬಾ ಭಾವೆ ಎನ್ನುವಂತಹ ವ್ಯಕ್ತಿ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಸೊ ಅಷ್ಟಲ್ಲದೆ ವಿನೋಬಾ ಭಾವೆರವರ ಪ್ರಮುಖ ಕೃತಿಗಳಂತ ಬಂದಾಗ ಸ್ವರಾಜ್ಯ ಶಾಸ್ತ್ರ ಕೃತಿಗಳು. ಸ್ವರಾಜ್ಯ ಶಾಸ್ತ್ರ, ಗೀತಾ ಪ್ರವಚನ, ಸ್ವರಾಜ್ಯ ಶಾಸ್ತ್ರ, ಗೀತಾ ಪ್ರವಚನ, ಟ್ರಿಷಿ ಶಕ್ತಿ ಅಥವಾ ಮೂರನೇ ಶಕ್ತಿ, ಎನ್ನುವಂಥದ್ದು. ಟ್ರಿಷಿ ಶಕ್ತಿ ಅಥವಾ ಮೂರನೇ ಶಕ್ತಿ. ಸೊ ಈ ಮೂರು ಕೃತಿಗಳು ಅವರ ಪ್ರಮುಖ ಕೃತಿಗಳು. ಮೊದಲದಾಗಿ ಸ್ವರಾಜ್ಯ ಶಾಸ್ತ್ರ, ಗೀತಾ ಪ್ರವಚನ, ಟ್ರಿಷಿ ನೋಡಿ ಈ ಥರ ಬರಬೇಕು ಇದನ್ನು. ಟ್ರಿಶ್ರೀ ಶಕ್ತಿ. ಯಾವ ಶಕ್ತಿ? ಟ್ರಿಶ್ರೀ ಶಕ್ತಿ ಅಥವಾ ಟ್ರಿಸ್ಟಿ ಶಕ್ತಿ ಅಂತಕ್ಕಂಥದ್ದು. ಟ್ರಿಶ್ರೀ ಶಕ್ತಿ ಅಂತಕ್ಕಂಥದ್ದು ಇದನ್ನು ಮೂರನೇ ಶಕ್ತಿ ಸಹ ಎಂದು ಕರಿತಾ ಹೋಗ್ತಾರೆ. ಇವು ವಿನೋಬಾ ಭಾವೆರವರ ಕೃತಿಗಳು. ಯಾರ ಕೃತಿಗಳು? ವಿನೋಬಾ ಭಾವೆರವರ ಕೃತಿಗಳು ಅಂತಕ್ಕಂಥದ್ದು. ಸೊ ಅಷ್ಟಲ್ಲದೆ ನೋಡಿ, ವಿನೋಬಾ ಭಾವೆರವರು ಮಹಿಳೆಯರಿಗಾಗಿ ಬ್ರಹ್ಮವಿದ್ಯಾ ಮಂದಿರವನ್ನು ಸ್ಥಾಪಿಸಿದರು. ಬ್ರಹ್ಮವಿದ್ಯಾಮಂದಿರವನ್ನು ಮಹಿಳೆಯರಿಗಾಗಿ ಸೊ ಯಾರು ಸ್ಥಾಪನೆ ಮಾಡಿದ್ರು ಅಂತ ಬಂದಾಗ ವಿನೋಬಾ ಭಾವೆರವರು ಮಹಿಳೆಯರಿಗಾಗಿ ಬ್ರಹ್ಮವಿದ್ಯಾ ಸಮಾಜವನ್ನು ಅಥವಾ ವಿದ್ಯಾಮಂದಿರವನ್ನು 1959ರಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. 1959ರಲ್ಲಿ ಮಹಿಳೆಯರಿಗೆ ವಿದ್ಯೆಯನ್ನು ಅಥವಾ ಮಹಿಳೆಯರಿಗೆ ಮಹಾತ್ಮ ಗಾಂಧೀಜಿಯವರ ತತ್ವಗಳನ್ನು ತಿಳಿಸಬೇಕು ಎನ್ನುವಂಥ ಒಂದು ಪರಿಕಲ್ಪನೆ ಮೇರೆಗೆ ಬ್ರಹ್ಮ ವಿದ್ಯಾ ಮಂದಿರವನ್ನು ಯಾರು ಸ್ಥಾಪನೆ ಮಾಡಿದ್ರು? ವಿನೋಬಾ ಭಾವೆ. ವಿನೋಬಾ ಭಾವೆರವರ ಕೃತಿಗಳಂತ ಬಂದಾಗ ಸ್ವರಾಜ್ಯ ಪಕ್ಷ, ಗೀತ ಪ್ರವಚನ, ಟ್ರಿಷಿ ಶಕ್ತಿ ಅಥವಾ ಮೂರನೇ ಶಕ್ತಿ. 1958ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ, 1983ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ. ಯಾವೊಬ್ಬ ವ್ಯಕ್ತಿಗೆ? ವಿನೋಬಾ ಭಾವೆ ಎನ್ನುವಂಥ ವ್ಯಕ್ತಿಗೆ. ನೆಕ್ಸ್ಟ್ ಆಪ್ಷನ್ ಬಿ ಚಿತ್ತರಂಜನ್ ದಾಸ್ ಇದೆ. ಆಪ್ಷನ್ ಬಿ ಚಿತ್ತರಂಜನ್ ದಾಸ್. ಆಪ್ಷನ್ ಬಿ ಚಿತ್ತರಂಜನ್ ದಾಸ್ ಎನ್ನುವಂಥದ್ದಿದೆ. ಚಿತ್ತರಂಜನ್ ದಾಸ್
ಆಪ್ಷನ್ ಬಿ ಚಿತ್ತರಂಜನ್ ದಾಸ್. ನೋಡಿ, ಚಿತ್ತರಂಜನ್ ದಾಸ್ ರವರನ್ನು ದೇಶಬಂಧು ಎಂದು ಕರೆಯುತ್ತಾರೆ. ಚಿತ್ತರಂಜನ್ ದಾಸ್ ಇವರನ್ನ ದೇಶಬಂಧು ಎಂದು ಕರೆಯುತ್ತಾರೆ. ದೇಶಬಂಧು, ಯಾವ ಬಂಧು? ದೇಶಬಂಧು ಎಂದು ಇವರನ್ನು ಕರೀತಾ ಹೋಗ್ತಾರೆ. 1923ರಲ್ಲಿ ಸ್ವರಾಜ್ ಪಕ್ಷ ಸ್ಥಾಪಿಸಿದರು. ಸ್ವರಾಜ್ ಪಕ್ಷ ಸ್ಥಾಪಿಸಿದರು ಯಾರು? ಚಿತ್ತರಂಜನ್ ದಾಸ್ ರವರು. 1923ರಲ್ಲಿ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದರು. ಸೊ ಅಷ್ಟೇ ಅಲ್ಲದೆ 1923ರ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಇದು ಕಲ್ಕತ್ತಾದಲ್ಲಿ ನಡೆದಿತ್ತು. 1923ರಲ್ಲಿ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಸೊ ಅಷ್ಟೇ ಅಲ್ಲದೆ 1924ರ ಲಾಹೋರ್ನಲ್ಲಿ ನಡೆದ ಸೊ ಸೇಮ್ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಯಾವುದರ ಅಧ್ಯಕ್ಷರು? 1923ರ ಕಲ್ಕತ್ತಾದಲ್ಲಿ ನಡೆದ ಅಖಿಲ ಭಾರತ ಟ್ರೇಡ್ ಯೂನಿಯನ್ನ ಅಧ್ಯಕ್ಷರು ಸಹ ಆಗಿದ್ದರು. ಪುನಃ ಮರು ವರ್ಷವೇ 1924ರಲ್ಲಿ ಲಾಹೋರ್ನಲ್ಲಿ ನಡೆದ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷ ಸಹ ಯಾರಾಗಿದ್ದರು? ಚಿತ್ತರಂಜನ್ ದಾಸ್ ರವರಾಗಿದ್ದರು. ನೆಕ್ಸ್ಟ್ 1925ರಲ್ಲಿ ಫರೀದ್ಪುರ್. ಸೊ ಪ್ರಸ್ತುತ ಈ ಫರೀದ್ಪುರ್ ಬಾಂಗ್ಲಾದೇಶದಲ್ಲಿದೆ ರೀ. ಫರೀದ್ಪುರದಲ್ಲಿ ನಡೆದ ಬಾಂಗ್ಲಾ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷತೆ. ಬಂಗಾಳ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಯಾರು? ಚಿತ್ತರಂಜನ್ ದಾಸ್. ನೋಡಿ, ಚಿತ್ತರಂಜನ್ ದಾಸ್ ರವರನ್ನು ದೇಶಬಂಧು ಎಂದು ಕರೆಯುತ್ತಾರೆ. ಹೌದು, 1923ರಲ್ಲಿ ಸ್ವರಾಜ್ಯ ಪಕ್ಷ ಸ್ಥಾಪಿಸಿದರು. ಅದೇ ವರ್ಷ ಸ್ವರಾಜ್ಯ ಪಕ್ಷ ಸ್ಥಾಪನೆ ಮಾಡಿದ ವರ್ಷವೇ 1923ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಸೊ ಅಷ್ಟೇ ಅಲ್ಲದೆ 1924ರ ಲಾಹೋರ್ನಲ್ಲಿ ನಡೆದ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರು ಸಹ ಆಗಿದ್ದರು. 1925 ಬಾಂಗ್ಲಾದೇಶ ಅಂದರೆ ಪ್ರಸ್ತುತ ಬಾಂಗ್ಲಾದೇಶದ ಫರೀದ್ಪುರದಲ್ಲಿ ನಡೆದ ಬಂಗಾಳ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಬಂಗಾಳ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರು ಸಹ ಯಾರಾಗಿದ್ದರು? ದೇಶಬಂಧು ಚಿತ್ತರಂಜನ್ ದಾಸ್ ರವರು ಆಗಿದ್ದರು ಎನ್ನುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ಸೊ ಅಷ್ಟಲ್ಲದೆ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವರು ಸಹ ಚಿತ್ತರಂಜನ್ ದಾಸ್ ರವರು ಸಹ ಬರಹಗಾರರಾಗಿದ್ದು ತಮ್ಮ ಕೆಲವು ಬರಹಗಳನ್ನಾಗಿದ್ದು ಇವರು ಒಬ್ಬ ಸಹ ಕವಿ ಮತ್ತು ಸಾಹಿತಿಯೂ ಸಹ ಆಗಿದ್ದು ತಮ್ಮ ಕೆಲವು ಕವನ ಸಂಕಲನಗಳನ್ನು ಮಲಂಚ ಮತ್ತು ಮಲ ಎಂಬ ಸಂಪುಟಗಳಲ್ಲಿ ಪ್ರಕಟಿಸಿದ್ದಾರೆ. ಮಲಂಚ ಮತ್ತು ಮಲ ಎಂಬ ಸಂಪುಟಗಳಲ್ಲಿ ಇವರು ತಮ್ಮ ಬರಹಗಳನ್ನು ಪ್ರಕಟಿಸಿದ್ದಾರೆ. ನೋಡಿ, ನಾವು ಈಗಾಗಲೇ ವಿನೋಬಾ ಭಾವೆ ಅವರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅವರು ಸಹ ಕೆಲವೊಂದು ಕೃತಿಗಳಿದ್ದವು. ಇವರು ಸಹ ಕವಿ ಮತ್ತು ಸಾಹಿತಿಯಾಗಿದ್ದು ಇವರು ತಮ್ಮ ಬರಹಗಳನ್ನು ಮಲಂಚ ಮತ್ತು ಮಲ ಎಂಬ ಸಂಪುಟಗಳಲ್ಲಿ 2 ಸಂಪುಟಗಳಲ್ಲಿ ಪ್ರಕಟಿಸಿದ್ದಾರೆ. ಈ 2 ಸಂಪುಟಗಳಲ್ಲಿ ಯಾರು ಪ್ರಕಟಿಸಿದ್ದರು? ಸೊ ಚಿತ್ತರಂಜನ್ ದಾಸ್ ರವರು 2 ಸಂಪುಟಗಳಲ್ಲಿ ಪ್ರಕಟಿಸಿದ್ದಾರೆ ಎನ್ನುವಂಥದ್ದು ನಿಮಗೆ ಗೊತ್ತಾಗ್ತೋಬೇಕು. ಸೊ ನೆಕ್ಸ್ಟ್ ಆದ್ಮೇಲೆ ಇಲ್ಲಿ ಮತ್ತೊಂದು ಇದೆ ಆಪ್ಷನ್ ಡಿ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಆಪ್ಷನ್ ಡಿ ಮೌಲಾನ್ ಅಬುಲ್ ಕಲಾಂ ಆಜಾದ್ ಅಂತ ಇದೆ. ಸೊ ಅವ್ರ ಬಗ್ಗೆ ಸಹ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಮೌಲಾನ್ ಅಬುಲ್ ಕಲಾಂ ಆಜಾದ್ ಎಂತಕ್ಕಂಥದ್ದು ಮತ್ತೋರ್ವ ವ್ಯಕ್ತಿ. ಇಲ್ವಾ, ಒಂದು ನಿಮಿಷ, ಇಲ್ಲೇ ತಗೊಳ್ಳೋಣ. ಇದನ್ನು ಸ್ಕ್ರೀನ್ಶಾಟ್ ತಗೊಂಡಿರಿ.
ಮೌಲಾನಾ ಅಬುಲ್ ಕಲಾಂ ಆಜಾದ್. ಮೌಲಾನಾ ಅಬುಲ್ ಕಲಾಂ ಮೌಲಾನಾ ಅಬುಲ್ ಕಲಾಂ ಆಜಾದ್. ಮೌಲಾನಾ ಅಬುಲ್ ಕಲಾಂ ಮೌಲಾನಾ ಅಬುಲ್ ಕಲಾಂ ಆಜಾದ್. ನೋಡಿ, ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಜನ್ಮದಿನವನ್ನು ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಜನ್ಮದಿನವನ್ನು ಶಿಕ್ಷಣ ದಿನವಾಗಿ ಆಚರಣೆ ಮಾಡ್ತಾ ಹೋಗ್ತೀವಿ ಅನ್ನುವಂಥದ್ದು. ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಜನ್ಮದಿನವನ್ನು ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡ್ತಾ ಹೋಗ್ತೀವಿ. ಸರ್, ಯಾವ ದಿನ ಅಂತ ಬಂದಾಗ ನವೆಂಬರ್ 11ನೇ ತಾರೀಕು. ನವೆಂಬರ್ 11ನೇ ತಾರೀಕಿನಂದು ಏನು ಮಾಡ್ತೀವ್ರಿ? ನವೆಂಬರ್ 11ನೇ ತಾರೀಕು ಇವರ ಹುಟ್ಟುಹಬ್ಬವನ್ನು ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡ್ತಾ ಹೋಗ್ತೀವಿ. ಈ ಒಂದು ದಿನವನ್ನ ಭಾರತ ಸರ್ಕಾರ 2008ರಿಂದ ಆಚರಣೆ ಮಾಡ್ತಾ ಬಂದಿದೆ. 2008ರಿಂದ ನವೆಂಬರ್ 11ರಂದು ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ನವೆಂಬರ್ 11ನ್ನು ಶಿಕ್ಷಣ ದಿನವಾಗಿ ಯಾವ ವರ್ಷದಿಂದ? 2008ರಿಂದ. ಅಷ್ಟಲ್ಲದೆ ಇವರು 1923ರಲ್ಲಿ INC ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದು, ಆ ಒಂದು ಸಂದರ್ಭದಲ್ಲಿ ಇವರಿಗೆ ಇದ್ದ ವಯಸ್ಸು ಅಂತ ಬಂದಾಗ 35 ವರ್ಷ ದೂರಿ. 35 ವರ್ಷ ತುಂಬಿದ್ದು ಯಾರಿಗೆ? ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರಿಗೆ. ಯಾವ ವರ್ಷ ಅಂತ ಬಂದಾಗ 1923ರಲ್ಲಿ ಇವರು ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದು, ಇದರ ವಿಶೇಷತೆ ಅಂತ ಬಂದಾಗ ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಅಂತಕ್ಕಂಥದ್ದು. ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರಾಗಿದ್ರು? ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಆಗಿದ್ರು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಏನಾಯ್ತು ಇವರ ವಿಶೇಷತೆ? 35ನೇ ವರ್ಷದಲ್ಲಿ ಇವರು 1923ರಲ್ಲಿ INC ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋದ್ರ ಮುಖಾಂತರ ವಹಿಸಿಕೊಂಡಿರ್ತಕ್ಕಂಥ, ಇಟ್ ಮೀನ್ಸ್ INCಯ ಅಧ್ಯಕ್ಷನ ವಹಿಸಿಕೊಂಡಿರ್ತಕ್ಕಂಥ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಅನ್ನುವಂಥ ಹೆಗ್ಗಳಿಕೆ ಪಾತ್ರರಾಗಿದ್ದು. ಆದ್ಮೇಲೆ ಇವರು ಸಹ ಕೆಲವೊಂದು ಪುಸ್ತಕಗಳನ್ನು ಬರೆದಿದ್ದಾರೆ. ಬರೆದಿದ್ದು ಇವರ ಪ್ರಮುಖ ಕೃತಿ ಅಂತ ಬಂದಾಗ, ಯಾರ? ಮೌಲಾನಾ ಅಬುಲ್ ಕಲಾಂ ರವರ ಪ್ರಮುಖ ಕೃತಿ ಅಂತ ಬಂದಾಗ ಕುರಾನ್. ಇವರ ಕೃತಿಗಳು ಮೊದಲನೇದಾಗಿ ಕುರಾನ್. ಗುಬರ್ ಇ ಕಾತಿರ್. ಕುರಾನ್ ಗುಬರ್ ಇ ಕಾತಿರ್. ದರ್ಸ್ ಎ ವಾಫಾ. ಇಂಡಿಯಾ ವಿನ್ಸ್ ಫ್ರೀಡಮ್. ಇಂಡಿಯಾ ವಿನ್ಸ್ ಫ್ರೀಡಮ್ ಅಂತಕ್ಕಂಥದ್ದು ಇವರ ಕೃತಿಗಳು. ಯಾರ ಕೃತಿಗಳು? ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಕೃತಿಗಳಂತ ಬಂದಾಗ ಮೊದಲದಾಗಿ ಕುರಾನ್ ಗುಫರ್ ಇ ಖಾತಿರ್ ಎನ್ನುವಂಥದ್ದು ಇವರ ಒಂದು ಕೃತಿ. ಅಷ್ಟಲ್ಲದೆ ದರ್ಸ ಎ ವಾಫಾ ಎನ್ನುವಂಥದ್ದು ಸಹ ಇವರದ ಒಂದು ಕೃತಿ ಆಗ್ತದ್ರಿ. ಅದಾದ ನಂತರ ಇಂಡಿಯಾ ವಿನ್ಸ್ ಫ್ರೀಡಮ್ ಎನ್ನುವಂಥದ್ದು ಸಹ ಇವರ ಕೃತಿಯಾಗಿದ್ದು, ಇವರು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಸಹ ಆಗಿದ್ರು. ಶಿಕ್ಷಣ ಸಚಿವರು ಯಾರಾಗಿದ್ರು ಅಂತ ಬಂದಾಗ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮೌಲಾನಾ ಅಬುಲ್ ಕಲಾಂ ರವರು ಆಗಿದ್ದು, ಮೌಲಾನಾ ಅಬುಲ್ ಕಲಾಂ ರವರು ಭಾರತದ ಮೊದಲ ಶಿಕ್ಷಣ ಸಚಿವರು ಹೌದು. ಇವರ ಹುಟ್ಟುಹಬ್ಬವನ್ನು ನವೆಂಬರ್ 1ನೇ ತಾರೀಕು ಅಂದರೆ 2008ರಿಂದ ಶಿಕ್ಷಣ ದಿನವಾಗಿ ಆಚರಣೆ ಮಾಡ್ತಾ ಹೋಗ್ತೀವಿ. ಇವರು INC ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಅಂತ ಬಂದಾಗ ಮೌಲಾನಾ ಅಬುಲ್ ಕಲಾಂ ಆಜಾದ್. ಇವರ ಕೃತಿಗಳು ವೆರಿ ಇಂಪಾರ್ಟೆಂಟ್ ರೀ ಸರ. ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರತಕ್ಕಂಥ ಕೃತಿ ಇಂಡಿಯಾ ವಿನ್ಸ್ ಫ್ರೀಡಮ್. ಐ ಥಿಂಕ್ ಓದಿದವರಿಗೆಲ್ಲ ಗೊತ್ತಿರ್ತದೆ ಅನ್ಸುತ್ತೆ. ಬಟ್ ಕೆಲವೊಬ್ಬರಿಗೆ ಗೊತ್ತಿರ್ತಕ್ಕಂಥದ್ದು ಇಂಡಿಯಾ ವಿನ್ಸ್ ಫ್ರೀಡಮ್. ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಕೃತಿಗಳು ಯಾವುವು? ಕುರಾನ್, ಗುವರ್ ಇ ಖಾತಿರ್, ದರ್ಸಾ ಎ ವಾಫಾ, ಇಂಡಿಯಾ ವಿನ್ಸ್ ಫ್ರೀಡಮ್. ಇವು ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಕೃತಿಗಳು. ನೆಕ್ಸ್ಟ್ ಚಿತ್ತರಂಜನ್ ದಾಸ್ ರವರ ಕೃತಿಗಳು ಮಲಂಚ ಮತ್ತು ಮಲ ಅಂತಕ್ಕಂಥದ್ದು. ಅದಾದ ನಂತರ ವಿನೋಬಾ ಭಾವೆರವರ ಕೃತಿಗಳು ಸ್ವರಾಜ್ಯ ಶಾಸ್ತ್ರ.
ನೋಡಿ ಸ್ವರಾಜ್ಯ ಪಕ್ಷ 1923 ಚಿತ್ತರಂಜನ್ ದಾಸ್. ಇಲ್ಲಿ ಸ್ವರಾಜ್ಯ ಶಾಸ್ತ್ರ ಕೃತಿ ಯಾರ್ದು? ವಿನೋಬಾ ಭಾವೆ. ಗೀತಾ ಪ್ರವಚನ, ಗೀತಾ ರಹಸ್ಯ ಬೇರೆ ನೋಡಿ, ಗೀತಾ ಪ್ರವಚನ, ಗೀತಾ ರಹಸ್ಯ, ಗೀತಾಂಜಲಿ, ಹೌದಾ, ಗೀತಾಂಜಲಿ, ಮತ್ತೊಂದು ಗೀತಾ ಪ್ರವಚನ. ಟ್ರಸ್ರಿ ಮತ್ತು ಅದನ್ನು ಮೂರನೇ ಶಕ್ತಿ ಅಂತ ಸಹ ಕರಿತಾ ಹೋಗ್ತಾರೆ ಎನ್ನುವಂಥದ್ದು ಆದ್ಮೇಲೆ. ಸೊ ಈ ಬಾಡೋಲಿ ಸತ್ಯಾಗ್ರಹದ ನೇತೃತ್ವ ವಹಿಸಿರ್ತಕ್ಕಂಥ ವ್ಯಕ್ತಿ ಅಂತ ಬಂದಾಗ ಸರ್ದಾರ್ ವಲ್ಲಭಾಭಾಯಿ ಪಟೇಲ್ ಅಂತಕ್ಕಂಥದ್ದು ಭಾರತದ ಉಕ್ಕಿನ ಮನುಷ್ಯ ಎನ್ನುವಂಥ ಹೆಗ್ಗಳಿಕೆ ಪಾತ್ರ ಆಗ್ತಾ ಹೋಗ್ತಾರೆ, ಹೌದಾ. ಅದಾದ ನಂತರ ನಿಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗಿರ್ತಕ್ಕಂಥ ಆಯೋಗ ಮ್ಯಾಕ್ಸ್ವೆಲ್ ಬೂಮ್ಫೀಲ್ಡ್ ಆಯೋಗ. ಇದ್ರ ಬಗ್ಗೆ ಸಹ ನಿಮಗೆ ಎಕ್ಸಾಮ್ಸ್ಗೆ ಬಂದಿರತಕ್ಕಂಥ ಪ್ರಶ್ನೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಗೊತ್ತಿರತಕ್ಕಂಥ ತಿಳ್ಕೊಬಾಗಿರ್ತಕ್ಕಂಥ ವಿಚಾರ ಇಷ್ಟಿದೆ ಅಂತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈ ಒಂದು ತರಗತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರಿಗೂ ಸಹ ನಮ್ಮ ಅಪ್ಪು ಕಾಂಪಿಟೇಟಿವ್ ಯೂಟ್ಯೂಬ್ ಚಾನಲನ್ನು ಪರಿಚಯ ಮಾಡಿ. ಸೊ ಕಮೆಂಟ್ ಮಾಡಿ ಅಂತಕ್ಕಂಥ ಮಾತನಾಡ್ತಾ, ಸೊ ಮತ್ತೆ ಸಿಗೋಣ ಮುಂಬರುವ ತರಗತಿಯಲ್ಲಿ. ಸೊ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.